ಸೊ ನೋಡ್ತಾ ಇರ್ಬೋದು, ಇವತ್ತು ಲೋ ಬಡ್ಜೆಟ್ ಅಲ್ಲಿ ಏನಾರ ಡೀಸೆಲ್ ಕಾರ್ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಇದು ಬಂದ್ಬಿಟ್ಟು ಫಿಯಟ್ ಲೀನಿಯಾ ಮಲ್ಟಿಜೆಟ್ ಇಂಜಿನ್ ಎಲ್ಲ ಬರುತ್ತೆ. ಅದು ಕೂಡ ಡೀಸೆಲ್ ಕಾರು. ಹೇಳಿ ಸರ್ ಡೀಟೇಲ್ಸ್. ಸರ್ ಎಡ್ಕಿ ಇದೆ, ಎಡ್ಕಿ ಓಕೆ, 2012 ಮಾಡಲ್, 12 ಮಾಡಲು, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಎಲ್ಲ ಇದೆ. ಓಕೆ, ಬರೀ 61,000 ಓಡಿದೆ. ಬರೀ 61,000. ಡಾಕ್ಟರ್ ಯೂಸ್ ಮಾಡ್ತಾ ಇದೆ ಗಾಡಿ. ಓಕೆ ಓಕೆ, ರಫ್ಯೂಸ್ ಇಲ್ಲ ಎಲ್ಲೂ. ಆಮೇಲೆ ಯಾವ್ದು ಆಕ್ಸಿಡೆಂಟ್ ಆಗಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂಡ್ ನೋ ಮೀಟರ್ ಟ್ಯಾಂಪರಿಂಗ್. ಹೌದೌದು, ಟ್ರ್ಯಾಕ್ ಇರುತ್ತೆ. ಶೋರೂಮ್ ಟ್ರಾಫಿಕ್ ಇದೆ, ಮೀಟರ್ ಟ್ಯಾಂಪರಿಂಗ್ ಯಾವ್ದು ಇಲ್ಲ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ, 4 ಇದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ನಿಮ್ಗೆ ಆಲ್ಮೋಸ್ಟ್ ಗಾಡಿ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಇಲ್ಲ. ಗ್ಲಾಸ್ ಮೇಲೆ ಗೊತ್ತಾಗುತ್ತೆ ನಿಮ್ಗೆ, ಯಾವ್ದು ಚೇಂಜಸ್ ಇಲ್ಲ, ಎಲ್ಲ 12. ಯಾವ್ದು ಆಕ್ಸಿಡೆಂಟ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಎಷ್ಟು ಸಿಸ್ಟಮ್. ಸೊ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬರೀ 61,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಮೈಲೇಜ್ 20+ ಬರ್ತಾಯಿತ್ತು. 20+ ಬರುತ್ತೆ ಮೈಲೇಜ್. ಸೀಟ್ ಎಲ್ಲ ಕಂಫರ್ಟಬಲ್ ಇದೆ, ಎಲ್ಲ ಸೋಫಾ ಇದೆ. ಸೊ ನಿಮ್ಗೆ ರೇರ್ ಕೂಡ ಆಮ್ರೆಸ್ಟ್ ಬರುತ್ತೆ. ಸೊ ರೇರ್ ಕೂಡ ಆಮ್ರೆಸ್ಟ್ ಬರುತ್ತೆ. ಲಕ್ಸುರಿ ಕಾರ್ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಲೋ ಬಡ್ಜೆಟ್ ಅಲ್ಲಿ ಒಂದು ಪ್ರೀಮಿಯಂ ಕಾರ್ ಏನಾರು ಹುಡುಕಂಗಿದ್ರೆ ಬೆಸ್ಟ್ ಆಪ್ಷನ್. ಸರ್ ಇವಾಗ ಈ ಕಾರ್ಗೆ ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಕೊಟ್ ಮಾಡ್ತೀರಾ? ಸರ್ 3 ಲಕ್ಷ ಹೇಳ್ತಾ ಇದೀನಿ. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ. 3 lakhs ಕೋಟಿಂಗು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಒಂದು 285, 280 ಆ ರೇಂಜ್ ಅಲ್ಲಿ. ಸೊ ನಮ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಗಾಡಿ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ ಹಾಟ್ ಕೇಕ್ ತರ ಗಾಡಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಡೀಸೆಲ್ ಗಾಡಿಗೆ ಹುಡುಕ್ತಾ ಇದ್ರೆ, ಅದು ಲೋ ಬಡ್ಜೆಟ್ ಅಲ್ಲಿ ಇಷ್ಟು ಫೀಚರ್ ಇರೋ ಗಾಡಿ, ಅಂಡ್ ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಡಾಕ್ಟರ್ ಯೂಸ್ ಮಾಡಿರುವಂತ ಕಾರು, 100% ಶೋರೂಮ್ ಟ್ರ್ಯಾಕ್ ಇರುವಂತ ಕಾರು. ನೀವು ನೋಡ್ತಾ ಇರ್ಬೋದು, ಎಲ್ಲಿ ಬಾಡಿ ಕೂಡ ಎಲ್ಲೂ ಟಚ್ ಅಪ್ ಆಗಿಲ್ಲ. ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಲ್ಟೋ ಕೇಟನೇ ಬರಲ್ಲ. ಆ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಷ್ಟು ದೊಡ್ಡ ಗಾಡಿ ತೋರಿಸ್ತಾ ಇದೀವಿ. ಲೀನಿಯಾ, ಫಿಯಟ್ ಲೀನಿಯಾ ಮಾಡಲು ಸ್ವಿಫ್ಟ್ ಅದೆಲ್ಲ ಬಂದು ನಿಮ್ಗೆ 3 ಲಕ್ಷ 2 ಲಕ್ಷ ಹೇಳ್ತೀವಿ. ಹೌದೌದು, ನಿಮ್ಗೆ ಲಕ್ಸುರಿ ಸಡನ್ ಕೊಡ್ತಾ ಇದೀವಲ್ಲ. ಹೌದೌದು, ನೋಡ್ತಾ ಇರ್ಬೋದು ಎಷ್ಟು ಬೂಸ್ಟ್ ಇದೆ ಅಂದ್ರೆ. ಫಿಯಟ್ ಅವರ ಇಂಜಿನ್ ಕೊಟ್ಟಿರೋದು ಮಾರುತಿಗೆ. ಹೌದೌದು, ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಹೌದೌದು, ಅದು ನಾವೆಲ್ಲ ಹೇಳೋದೇ ಬೇಕಾಗಿಲ್ಲ. ಇದ್ರಲ್ಲಾದ್ರೆ ಮಲ್ಟಿಜೆಟ್, ಅದು ಹೌದೌದು, ಮಲ್ಟಿಜೆಟ್ ಇಲ್ಲ. ಸರ್ ಒಂದ್ಸಲ ಡಿಕ್ಕಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಇವನ್ ನಿಮ್ಗೆ ಅಡಿಷನಲ್ ಆಗಿ ಸ್ಪೇರ್ ವೀಲ್ ಕೂಡ ಇದೆ ಗಾಡಿಯಲ್ಲಿ. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ಕಾರ್ ಅಂತಾನೆ ಹೇಳ್ಬೋದು. ಬಾಡಿ ಎಲ್ಲ ಸ್ಟ್ರಾಂಗ್ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಹೆವಿ ಇದೆ, ಹಿಂಗ ಅನ್ನಕ್ಕೆ ಆಗ್ತಿಲ್ಲ ಆಕ್ಚುಲಿ. ಏಜ್ ಅಷ್ಟಿದೆ. ಸೊ ಪ್ರೀಮಿಯಂ ಅಲ್ಲಿ ಪ್ರೀಮಿಯಂ ಕಾರು, ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್, ಏನು ಮಾತಾಡಂಗೆ ಇಲ್ಲ. ಈ ಕಾರ್ ಬಗ್ಗೆ ಓಡಿಸಿದವ್ರಿಗೆ ಮಾತ್ರನೇ ಗೊತ್ತು. ಫೈನಲ್ ಟು ಫೈನಲ್ 2,80,000 ಕೋಟ್ ಮಾಡ್ತಿದ್ದಾರೆ. ಸೊ ಕಂಪಲ್ಸರಿ ಏನಾದ್ರು ಕಾಲ್ ಮಾಡಿ, ಇನ್ನು ಕೂಡ ನಿಮ್ಗೆ 100% ನೆಗೋಷಿಯಬಲ್ ಆಗುತ್ತೆ. ಸೊ ಇದು ಡೀಸೆಲ್ ಕಾರು, 20 ಮೈಲೇಜ್ ಬರುವಂತ ವೆಹಿಕಲ್. ಒಂದ್ಸಲ ಸರ್ವಿಸ್ ಕೊಟ್ಟರು ನಮ್ಮಮ್ಮ ಅಂದ್ರೆ 4 ರಿಂದ 5 ಸಾವಿರ ಒಳಗಡೆ ಅಷ್ಟೇ ಸರ್, ಅಷ್ಟೇ ಬರೋದು. ಬರುತ್ತೆ ಸರ್ ಅಷ್ಟೇ ಸರ್ವಿಸ್. ಓಕೆ ಸರ್, ಥ್ಯಾಂಕ್ ಯು.